ನಿರ್ಧರಿಸಲಾಗಲೇ ಆ ಮಹಾವೀರನು ಕೈಗೊಂಡು ದೀಕ್ಷೆಯನು ತೆರಳಲಾವನಕ್ಕೆಂದು ದೃಢವಾಯ್ತವನ ಮನವೋ ಆಲಿಸಲಾಲೋಕಾಂತಿಕ ದೇವತೆಗಳ ಸ್ತೋತ್ರವನೋ ಅಂತೆ ಸದೃಢವಾಯ್ತವನ ಶಿಲೆಯ ನೆಲಗಟ್ಟಿನಲ್ಲಿ ಕಟ್ಟಿದ ಸೌಧದೊಳು ಮನವೋ ಕೈಗೊಂಡು ದಿಗಂಬರತ್ವವನು ಆ ಆತ್ಮ ಸಾಧನೆಯನು ಎಸಗಲು ಅನಂತರದಿ ಆಗಮಿಸಿ ದೇವೇಂದ್ರನು ಸಕಲ ದೇವ ಪರಿವಾರದೊಡನೆ ವಂದಿಸಿ ಮಹಾವೀರ ಭಗವಾನನಿಗೆ ಅರ್ಚಿಸಿ ಅಷ್ಟದ್ರವ್ಯಾದಿಗಳೆಲ್ಲವಗೆ ಸ್ತುತಿಸಿದ ನೀ ಪರಿಯಲಿ ಭಕ್ತಿ ಭಾವದೊಳಗೆ. ಸ್ವಾಮಿ ಲೋಕ ಪೂಜ್ಯನೇ ಪುಣ್ಯ ಭವ್ಯನೇ ಹೊರಟಿಹೆ ನೀನು ವನಕ್ಕೆ ಭಗವಂತನಾಗಲು ಆತ್ಮಚಿಂತನೆಯಸಗೆ ನಿರ್ವಾಣ ಹೊಂದಿ ತೊರೆದು ಸಂಸಾರವನ್ನು ತ್ಯಜಿಸಿ ರಾಗದ್ವೇಷಾದಿ ಭಾವಗಳನ್ನು ಹೊಂದಿ ವಿತರಾಗತ್ವವನು ನಿಲುವೆ ನೀನು ಪರಮ ಮೋಕ್ಷ ಸಾಮ್ರಾಟನಾಗಿ ಲೋಕಕ್ಕೆ ಮಾರ್ಗವನು ದರ್ಶಿಸುತ್ತಲೇ ಜಗದ್ಗುರುವೇ ಹರಸೆಮ್ಮನು ಅಂತೆ ಹರಸು ಈ ಲೋಕವನು ನಿನ್ನ ಕೃಪಾವರ್ಷದಲ್ಲಿ. ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದ ಮಹಾಕಾವ್ಯದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಕಾವ್ಯದ ಸಿಂಚನ ಮಾಡಿದ್ದಾರೆ. ಲೋಕಾಂತಿಕ ದೇವತೆಗಳು ಮಹಾವೀರನಿಗೆ ದೀಕ್ಷೆಯನ್ನು ನೆನಪಿಸುವ ಸಂದರ್ಭದಲ್ಲೇ ನೆನಪಿಸ್ತಾರೆ. ಆಗ ಮಹಾವೀರ ದೀಕ್ಷೆಯನ್ನು ತೆಗೆದುಕೊಂಡು ವನಕ್ಕೆ ಹೋಗ್ತಾನೆ. ಅವನ ಮನಸ್ಸು ದೃಢವಾಗ್ತದೆ. ಇದನ್ನು ಲೋಕಾಂತಿಕ ದೇವತೆಗಳು ಸ್ತೋತ್ರವನ್ನು ಹೇಳ್ತಾರೆ, ಮುನಿ ಸ್ತೋತ್ರವನ್ನು. ಆಗ ಅವನಿಗೆ ಸದೃಢವಾಯಿತು. ಶಿಲೆಯ ನೆಲೆಗಟ್ಟಿನಲ್ಲಿ ಕಲ್ಲಿನ ಕಲ್ಲಿನಲ್ಲಿ ಫೌಂಡೇಶನ್ ಹಾಕ್ತೀವಲ್ಲ ಮನೆ ಕಟ್ಟಕ್ಕೆ, ಹಾಗೆ ಅವನ ಮನಸ್ಸು ದೃಢವಾಯಿತು, ನಾನಿನ್ನ ದಿಗಂಬರನಾಗ್ತೀನಿ ಅಂತ ಅವನ ಆತ್ಮಸಾಧನೆ ಹೆಸರಿಕೆ. ಆ ನಂತರ ದೇವೇಂದ್ರನು ಲೋಕಾಂತಿಕ ದೇವತೆಗಳ ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ, ಅಂದರೆ ಅವರ ಲೋಕಾಂತಿಕ ದೇವತೆಗಳು ಅವನಿಗೆ ದೀಕ್ಷೆಯನ್ನು ಕೊಡುವ ಪ್ರೇರಣೆಯನ್ನು ಅವನಿಗೆ ನೆನಪಿಸಿದ ಮೇಲೆ ಸೌಧರ್ಮೇಂದ್ರಾದಿ ಇಂದ್ರನು ಸಕಲ ದೇವತೆಗಳೊಂದಿಗೆ ಆಗಮಿಸಿ ಆ ವನದಲ್ಲಿ ಮಹಾವೀರ ಭಗವನಿಗೆ ಅಷ್ಟದ್ರವ್ಯಗಳಿಂದ ಒಂದು ಪೂಜಿಸಿ ಸ್ತುತಿಯನ್ನು ಮಾಡ್ತಾನಂತೆ. ಮತ್ತು ಸೌಧರ್ಮೇಂದ್ರ ಹೇಳ್ತಾನೆ, ಸ್ವಾಮಿ ನೀವು ಲೋಕಪೂಜ್ಯರು, ಪುಣ್ಯ ಭಾವಕ್ಕೆ ಆಕರರಾಗಿ ನೀವೀಗ ವನಕ್ಕೆ ಹೊರಟಿದ್ದೀರಿ ಭಗವಂತನಾಗಲಿಕ್ಕೆ. ಭಗ ಅಂದರೆ ವಿಶ್ವದಲ್ಲಿ ಭಗವಂತ, ವಿಶ್ವವನ್ನೇ ಹೊಂದಿರತಕ್ಕಂಥ ಆತ್ಮವನ್ನಾಗಲಿಕ್ಕೆ ನೀವು ಹೊರಟಿದ್ದೀರಿ. ನಿರ್ವಾಣವನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ. ಸಂಸಾರವನ್ನು ತ್ಯಾಗ ಮಾಡಿ ರಾರಿಷಡ್ರಾಗಾದಿಗಳನ್ನು ನೀವು ತ್ಯಜಿಸಿ ವೀತರಾಗ ಭಾವವನ್ನು ನೀವು ಪಡ್ಕೊಳ್ಳಿಕ್ಕೆ ಹೊರಟಿದ್ದೀರಿ. ಮೋಕ್ಷದ ಒಡೆಯನಾಗಲಿಕ್ಕೆ ನೀವು, ಮೋಕ್ಷದ ಸಾಮ್ರಾಟನಾಗಲಿಕ್ಕೆ ನೀವು ಹೋಗ್ತಾ ಇದ್ದೀರಿ. ಲೋಕಕ್ಕೆ ಮಾರ್ಗವನ್ನು ಬೋಧಿಸಲಿಕ್ಕೆ ನೀವು ಮಾದರಿಯಾಗಲಿಕ್ಕೆ ಹೊರಟೋಗ್ತಾ ಇದ್ದೀರಿ. ನೀವು ನಿಜಕ್ಕೂ ಜಗದ್ಗುರು ಮುನಿಯಾಗಿರ್ತಿದ್ದೀರಲ್ಲ, ಈಗ ನೀವು ಜಗದಗುರು. ನೀವು ನಮ್ಮನ್ನು ಕೂಡ ನೀವು ಹರಸಬೇಕು. ಹರಸಿ ಈ ಲೋಕವನ್ನು ನಿಮ್ಮ ಕೃಪೆ ಎಂಬತಕ್ಕಂಥ ವರ್ಷ ಅಂದರೆ ಮಳೆ ಆಯಿತಾ, ಕೃಪಾ ವರ್ಷದಲ್ಲಿ ನಿಮ್ಮ ಕರುಣೆ ಎಂಬತಕ್ಕಂಥ ಆ ಮಳೆಯಲ್ಲಿ ನಮ್ಮನ್ನು ಮೀಸಬೇಕು ಅಂಥೇಳಿ ಸೌಧರ್ಮೇಂದ್ರ ಆ ಮುನಿಯಾಗುವ ಮಹಾವೀರ ಮುನಿಯನ್ನು ಪ್ರಾರ್ಥನೆ 108 ಗುಣಗಳುಳ್ಳ ಮಹಾವೀರ ಮುನಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂತ 108 ಗುಣವೇ ಮುಂದೆ 1008 ಗುಣಗಳಾಗ್ತಕ್ಕಂಥ ತೀರ್ಥಂಕರನಾಗ್ತಕ್ಕಂಥದ್ದು. ಅಬ್ಬಾ, ಎಷ್ಟು ರೋಚಕವಾಗಿ, ಎಷ್ಟು ಹೃದಯಂಗಮವಾಗಿ ಮಹಾಕವಿಗಳು ಚಿತ್ರಿಸಿದ್ದಾರೆ ಎನ್ನುವುದನ್ನು ನಾವು ಮರಿಬಾರದು. ನಮಸ್ಕಾರ.